ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವಿಂದು ಏನನ್ನು ಎದುರು ನೋಡುತ್ತಿದ್ದೇವೆ? ಪ್ರಿಯರೇ, ಇಂದಿನ ವಾಚನದಲ್ಲಿ ನಾವು ಪ್ರಭುವಿನ ದಿನಕ್ಕಾಗಿ ಎದುರು ನೋಡಬೇಕೆಂದು ಮತ್ತು ಆ ದಿನ ಬೇಗ ಬರಲೆಂದು ಹಾರೈಸಬೇಕೆಂದು ಸಂತ ಪೇತ್ರರು ತಮ್ಮ ಪತ್ರದ ಮುಖಾಂತರ ನಮ್ಮನ್ನು ಎಚ್ಚರಿಸುತ್ತಿದ್ದಾರೆ. ಇಂದು ನಮ್ಮ ಅನೇಕರ ಜೀವಿತಗಳು ನೋಡೋದಾದರೆ ನಾವಿಂದು ಏನು ಎದುರು ನೋಡುತ್ತಿದ್ದೇವೆ? ಈ ಲೋಕ ಇಂದು ಏನು ಎದುರು ನೋಡುತ್ತಿದೆ? ಆಧುನಿಕ ತಂತ್ರಜ್ಞಾನ ಬೆಳೆಯಬೇಕು, ಚಂದ್ರಲೋಕದಲ್ಲಿ ಆಸ್ತಿ ಮಾಡಬೇಕು, ಹೆಲ್ತ್ ಇನ್ನೂ ಇಂಪ್ರೂವ್ ಆಗಬೇಕು, ಎಜುಕೇಷನಲ್ಲಿ ಇನ್ನೂ ಡಾಕ್ಟ್ರೇಟ್ ಪಡೀಬೇಕು, ಡಿಗ್ರಿ ಪಡೀಬೇಕು ಮತ್ತು ಇನ್ನಿತರೆ ಅವ್ರ ಥರ ಆಗಬೇಕು, ಇವ್ರ ಥರ ಆಗಬೇಕು. ಈ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಸೆಟಲ್ ಆಗಲು, ಸಾಧನೆ ಮಾಡಲು, ಉನ್ನತಿ ಗಳಿಸಲು ಅನೇಕ ರೀತಿಯಲ್ಲಿ ಪ್ರಯತ್ನ ಪಟ್ಟು ಜಯಗಳಿಸಲು ಎದುರು ನೋಡ್ತಾ ಇದ್ದೇವೆ. ಆದರೆ ಸತ್ಯವೇನೆಂದರೆ ಇದೆಲ್ಲವೂ ಈ ಲೋಕಕ್ಕೆ ಮಾತ್ರ ಸೀಮಿತವಾದುದು, ಕ್ಷಣಿಕವಾದುದು ಮತ್ತು ನಶ್ವರವಾದುದು. ಇದರಿಂದ ಶರೀರಕ್ಕೆ ಲಾಭವಿದ್ದರೂ ಆತ್ಮಕ್ಕೇನೂ ಲಾಭವಿಲ್ಲ. ಸುಜ್ಞಾನ 2ನೇ ಅಧ್ಯಾಯದಲ್ಲಿ ಹೇಳಿದಂತೆ ಆತ್ಮದ ಬಗ್ಗೆ ಕಾಳಜಿ ಇಲ್ಲದ ದುರ್ಜನರ ದುರಾಲೋಚನೆಯಂತೆ ನಾವು ಆಲೋಚಿಸದೇ ಇರೋದು ಉತ್ತಮ. ಈ ಸತ್ಯವನ್ನು ನಾವು ತಿಳಿದುಕೊಂಡರೆ ಸತ್ಯದ ಅರಿವು ನಮಗೆ ಸಕಲ ರೀತಿಯ ಅಜ್ಞಾನ, ಅವಿಶ್ವಾಸ ಮತ್ತು ಲೋಕ ವ್ಯಾಮೋಹಗಳಿಂದ ಬಿಡುಗಡೆ ನೀಡುತ್ತದೆ. ಲೈಫ್ ಈಸ್ ಶಾರ್ಟ್, ಆದ್ದರಿಂದ ನಮಗೆ ಇಷ್ಟ ಬಂದಂತೆ ಜೀವಿಸೋಣ ಎಂದು ತಿಂದು ಕುಡಿ ಮಜಾ ಮಾಡು ಎಂಬ ಸುಳ್ಳಿನ ಸುಲಿಗೆ ನಾವು ಸಿಲುಕದೆ ನಮ್ಮ ಆತ್ಮಕ್ಕೊಂದು ನಿತ್ಯ ಜೀವ ಇದೆ. ಅದು ಯೇಸುವಿನ ಮುಖಾಂತರವೇ ನಮಗೆ ಜೀವ ಸಿಗಲು ಮತ್ತು ಯೇಸುವಿನಲ್ಲೇ ಮುಂದುವರೆದು ಅಮರತ್ವ ಪಡೆಯಲು ಸಾಧ್ಯ ಎಂಬ ಶುಭ ಸಂದೇಶವನ್ನು ಇಂದು ನಾವೆಲ್ಲರೂ ಗ್ರಹಿಸಿಕೊಳ್ಬೇಕು. ಆಕಾಶ ಮತ್ತು ಭೂಮಂಡಲ ಎಲ್ಲವೂ ನಾಶವಾಗಿ ಯೇಸುವಿನ 2ನೇ ಆಗಮನದ ಸಮಯದಲ್ಲಿ ಅವರ ವಾಗ್ದಾನದಂತೆ ನೀತಿಯ ನೆಲೆಯಾದ ನೂತನ ಭೂಮಂಡಲ ಮತ್ತು ನೂತನ ಆಕಾಶವನ್ನು ಎದುರು ನೋಡುವವರು ನಾವಾಗೋಣ. ಮಾತ್ರವಲ್ಲ, ಆ ದಿನ ಬೇಗ ಬರಲೆಂದು ಹಾರೈಸುವ ಸಮಯದಲ್ಲಿ ದೇವರ ದೃಷ್ಟಿಯಲ್ಲಿ ಈ ದಿನಗಳಲ್ಲಿ ನಾವು ನಿರ್ಮಲರಾಗಿ, ನಿರ್ದೋಷಿಯಾಗಿ, ಶಾಂತಿ ಸಮಾಧಾನದಿಂದ ಬಾಳೋಣ ಎಂದು ಸಂತ ಪೇತ್ರರು ಇಲ್ಲಿ ನಮಗೆ ತಿಳಿಸುತ್ತಿದ್ದಾರೆ. ಇನ್ನೂ ನಮ್ಮಲ್ಲಿ ಯಾರಲ್ಲಿ ಈ ಸತ್ಯ ವಿಶ್ವಾಸ ಮನವರಿಕೆ ಆಗಿಲ್ಲವೋ ನಾವು ಆ ಜ್ಞಾನಕ್ಕಾಗಿ ದೇವರ ಹತ್ರ ಪ್ರಾರ್ಥಿಸೋಣ. ವಿಶ್ವಾಸದಲ್ಲಿ ಜೀವಿಸುವವರಿಂದ ದೇವರ ವಾಕ್ಯದ ಮೂಲ ಸತ್ಯಗಳನ್ನು ತಿಳಿದುಕೊಳ್ಳಲು, ಅರಿತುಕೊಳ್ಳಲು ಅತ್ಯಾಸಕ್ತರಾಗೋಣ. ಪವಿತ್ರಾತ್ಮರ ಸಹಾಯವನ್ನು ಕೇಳೋಣ. ನಮ್ಮ ಆತ್ಮದಲ್ಲಿ ಇವತ್ತು ಜೀವ ಪಡೆದು ನಾವು ಆತ್ಮೀಕವಾಗಿ ಬೆಳೆಯಲು ನಮ್ಮ ಪ್ರಯತ್ನ ಖಂಡಿತ ದೇವರು ನೋಡ್ತಾರೆ. ಯೇಸು ಕುರಿತಾದ ಜ್ಞಾನ ಮತ್ತು ಅನುಗ್ರಹದಲ್ಲಿ ಅಭಿವೃದ್ಧಿ ಹೊಂದಿದಾಗ ಖಂಡಿತ ಪ್ರಿಯರೇ, ನಾವು ಈ ಸತ್ಯದಲ್ಲಿ ಜೀವಿಸಲು, ಎಲ್ಲರೊಂದಿಗೆ ಶಾಂತಿ ಸಮಾಧಾನದಲ್ಲಿ ಇರಲು ನಮಗೆ ಸಾಧ್ಯ. ಚಕ್ರವರ್ತಿದ್ದು ಚಕ್ರವರ್ತಿಗೆ, ದೇವರಿಗೆ ಸಲ್ಲದ್ದು ದೇವರಿಗೆ ಕೊಡಲು ನಮ್ಮಿಂದ ಸಾಧ್ಯವಾಗುತ್ತೆ ಮತ್ತು ಈ ಪರಿಪೂರ್ಣತೆ ಒಂದು ದಿನ ಯೇಸುವೇ ನಮ್ಮಲ್ಲಿ ಮಾಡುತ್ತಾರೆ. ಆಮೇನ್. ಪ್ರೈಸ್ ದ ಲಾರ್ಡ್.